ಶ್ರೀ ಕಂಠೀರು ನರಸಿಂಹರಾಜ ಒಡೆಯರ್ ಅವರ ಪುತ್ಲಿಯನ್ನು ಅನಾವರಣೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ಈ ಬಡಾವಣೆಯೂ ಕೂಡ ಅವರ ಹೆಸರಿನಲ್ಲೇ ನಾಮಕರಣ ಆಗಿರ್ತಕ್ಕಂಥದ್ದು. ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಾಗಿ ಅವ್ರ ತಮ್ಮಾಗಿ ಭಾಳಷ್ಟು ಕೆಲಸ ಮಾಡಿದ್ರು. ಸಂಸ್ಥಾನದ ಒಂದು ಸುವರ್ಣ ಯುಗದಲ್ಲಿ ಮಹಾರಾಜ ಒಂದು ಏನು ಸುವರ್ಣ ಆಡಳಿತದ ಸಮಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಮಹಾಪೋಷಕರಾಗಿ ಮಹಾರಾಜರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಏನು ಇಡೀ ವಿಶ್ವವನ್ನು ಪ್ರವಾಸ ಮಾಡುವಂಥದ್ದು ಕೆಲಸನೂ ಕೂಡ ಮಾಡಿದ್ದಾರೆ. ಮೈಸೂರು ಸಂಸ್ಥಾನ ಇವತ್ತು ಒಳ್ಳೆಯ ಸಂಬಂಧ ಇದ್ದರೆ ಇಲ್ಲಿ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಿಗೆ ಅವರ ಒಂದು ದೊಡ್ಡ ಕೊಡುಗೆಯಿಂದ ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಪುತ್ಲಿಯನ್ನು ಅನಾವರಣೆ ಮಾಡಿದ್ದೀವಿ. ಇವತ್ತು ಈ ಬಡಾವಣೆಯ ಸಮಸ್ತ ಏನು ನಿವಾಸಿಗಳಿದ್ದಾರೆ. ಈ ಪುತ್ಥಳಿ ಅನಾವರಣೆ ಮಾಡುವಂಥದ್ದು ನಿತಿನ್ ನರ್ಸ್ ಮತ್ತು ಅನೇಕ ಅವರ ತಂಡದವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ಮಹಾರಾಜರದು ಮತ್ತು ಆ ಸಂಸ್ಥಾನವನ್ನು ಸ್ಮರಣೆ ಮಾಡೋ ದೃಷ್ಟಿಯಲ್ಲಿ ಸೂಕ್ತವಾದಂಥ ದಿನ ಆಯ್ಕೆ ಮಾಡಿ ಜಯಂತಿ ಮಾಡಿದ್ರೆ ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟಾಗುತ್ತೆ. ಒಡೆಯರ್ ಪುತ್ಥಳಿ ಅನಾವರಣೆ ಇತಿಹಾಸನೇ ಕ್ರಿಯೇಟ್ ಮಾಡಿದ್ರು ಸರ್. ಸೊ ಖುಷಿ ಆಗುತ್ತೆ. ಈ ಶುಭ ಸಂದರ್ಭ ಇವತ್ತು ಜೂನ್ 5, 2026 ಬಸವನಗುಡಿಯ ಇತಿಹಾಸ ಪುಟದಲ್ಲಿ ಬರೆದಿಡಬೇಕಾದಂಥ ದಿನ. ಕಂಠೀರವ ನರಸಿಂಹರಾಜ ಒಡೆಯರ್ ಅವರ 138ನೇ ಜಯಂತ್ಯೋತ್ಸವ. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನಿದ್ರು, ಇಡೀ ನಮ್ಮ ಮೈಸೂರು ರಾಜ್ಯ ಏನಿತ್ತು ಅದರ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂಥ ನಾಯಕ. ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂಥವರು ಅವರ ಸಹೋದರ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು. 1934ರಲ್ಲಿ ಬಡಾವಣೆಗೆ ನರಸಿಂಹರಾಜ ಒಡೆಯರ್ ಅವರು ಆಗಮಿಸಿರ್ತಾರೆ. ಅವ್ರ ನೆನಪಿಗಾಗಿ ಇಲ್ಲಿನಂಥ ಸ್ಥಳೀಯರು ಈ ಜಾಗಕ್ಕೆ ನರಸಿಂಹರಾಜ ಕಾಲೋನಿ ಅಂತ ಹೆಸರಿಡ್ತಾರೆ. ಕಾಲಕ್ರಮೇಣ ಅದು NR ಕಾಲೋನಿಯಾಗಿ ಇವತ್ತು ಬರೀ ಕಾಲೋನಿಯಾಗಿ ಉಳ್ಕೊಂಡಿದೆ. ಆ ಇತಿಹಾಸನ ಇವತ್ತಿನ ಪೀಳಿಗೆಗೆ ತಿಳಿಸಬೇಕು ಅಂತೇಳಿ ಕಂಠೀರವ ನರಸಿಂಹರಾಜ ಒಡೆಯರ್ ಸಾಂಸ್ಕೃತಿಕ ಕಲಾ ಸಂಘದ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಹಿರಿಯರ ಮಾರ್ಗದರ್ಶನದಲ್ಲಿ ತೇಜಸ್ವಿ ಸೂರ್ಯ ಅವರ ಆಗಿರ್ಬೋದು, ಹಾಗೆ ನಮ್ಮ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಹತ್ ಕಾರ್ಯ ಕೇವಲ ನಾವು ಒಂದು 2 ತಿಂಗಳಲ್ಲಿ ಮಾಡಿದ್ದೀವಿ. ಇದೇ ರೀತಿ ಮೈಸೂರು ಸಂಸ್ಥಾನದ ಹೆಸರು ಚಿರಸ್ಥಾಯಿಯಾಗಿರಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಅಂತಿದೆ. ಇವತ್ತು ಕೂಡ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಕುಡಿತಾ ಇರೋ ನೀರು, ತಿಂತಾ ಇರೋ ಅನ್ನ ಪ್ರತಿ ಕ್ಷಣ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ನೆನೆಸ್ಕೋಬೇಕು ಅಂತ. ಅದೇ ರೀತಿ ಅವರ ಯಾವುದೇ ಕೆಲಸಕ್ಕೂ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದವರು ಕಂಠೀರವ ನರಸಿಂಹರಾಜ ಒಡೆಯರು. ಇವತ್ತು ನಾವು NR ಕಾಲೋನಿ ನರಸಿಂಹರಾಜ ಕಾಲೋನಿ ನಿವಾಸಿಗಳಾಗಿ ಇವತ್ತು ನಮ್ಮ ಒಂದು ಜೀವನಕ್ಕೆ ಏನಂತಾರೆ ಅದೊಂದು ಸಾರ್ಥಕತೆ ದೊರಕಿದೆ. ಅವರ ಪುತ್ಥಳಿಯನ್ನು ಮಾಡಿದ್ದೀವಿ. ಇವತ್ತು ಮಾಡಿರುವಂಥ ಪುತ್ಥಳಿ ಇನ್ನು 100 ವರ್ಷ 200 ವರ್ಷ ಆದರೂ ಕೂಡ ಇತಿಹಾಸನ ಸಾರುತ್ತೆ. ಇದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಬಡಾವಣೆ ಎಲ್ಲ ನಾಗರಿಕರಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಖಂಡಿತವಾಗ್ಲೂ ಈಗ NR ಸ್ಕ್ವೇರ್ ಏನಿರ್ಬೋದು, ಮೈಸೂರಲ್ಲಿ NR ಅಂತ ನರಸಿಂಹರಾಜ ಅಂತ ವಿಧಾನಸಭಾ ಕ್ಷೇತ್ರನೇ ಇದೆ. ಅಲ್ಲೆಲ್ಲೂ ಕೂಡ ಇವತ್ತು ಪ್ರಾರಂಭ ನರಸಿಂಹರಾಜ ಬಸವನಗುಡಿಯ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ತಿಳಿಸ್ತೀನಿ ಸರ್. ನಿತಿನ್ ನರಸ್ ಅಂತೇಳಿ, ನಾನು ಇಲ್ಲಿ ಸ್ಥಳೀಯ ನಿವಾಸಿ. ನಾನು ಕಲಾ ಸಂಘದ ಒಬ್ಬ ಕಾರ್ಯಕರ್ತ ಹಾಗೂ ಮೈಸೂರು ಅರಸು ಸಮುದಾಯ ಏನಿದೆ ಆ ಸಮುದಾಯಕ್ಕೆ ನಾನು ಸೇರ್ತೀನಿ ಸರ್. ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಆಗದಿದ್ದರೂ ರಾಜರೂಪದಲ್ಲಿ ಭಗವಂತನನ್ನ ನೋಡ್ತೀವಿ ಅಂತ ಹಿರಿಯರು ಹೇಳಿದರು. ಇವತ್ತು ಆ ರಾಜವಂಶದ ಕುಡಿ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಿ ಹರಿಸಲಿಕ್ಕೆ ಬಂದಿದ್ದಾರೆ. ಅಂತಹ ಯದುಬೀರ ಕೃಷ್ಣದತ್ತ ಚಾಮರಾಜ ಒಡೆಯರವರೇ ಈಗಾಗಲೇ ಇತಿಹಾಸವನ್ನು, ವಿಶೇಷವಾಗಿ ಮೈಸೂರು ಪರಂಪರೆಯನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ಮೂನಾ ಅವರೇ, ಧರ್ಮೇಂದ್ರ ಕುಮಾರ್ ಅವರೇ, ಹಾಗೆ MR ವೆಂಕಟೇಶ್ ಅವರೇ, KS ನಾಗರಾಜ್ ಅವರೇ, ನಮ್ಮ ಡಾಕ್ಟ್ರು ಇದ್ದಾರೆ, ಶ್ಯಾಮಲಾ ಅವರೇ, ಸತೀಶ್ ಅವರೇ, ಎಲ್ಲ ಹಿರಿಯರೇ, ಎಲ್ಲದಕ್ಕಿಂತ ವಿಶೇಷವಾಗಿ ಲಕ್ಷ್ಮೀಕಾಂತ್ ಭಟ್ರು ಮತ್ತು ನಿತಿನ್ ಅರಸರು ಅವರ ತಂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯನ್ನು ತಗೊಂಡು ನಮ್ಮ ನರಸಿಂಹರಾಜ ಕಾಲೋನಿಯನ್ನು ಯಾವ ಹೆಸರಿನ ಮೇಲೆ ಸ್ಥಾಪನೆ ಮಾಡಲಾಯಿತು ಆ ಮಹನೀಯರ ಒಂದು ಪುತ್ಥಳಿ ನಮ್ಮಲ್ಲಿ ಅನಾವರಣ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಎಲ್ಲರ ಸಹಕಾರದಿಂದ ಇವತ್ತು ಆ ಪುತ್ಥಳಿ ಲೋಕಾರ್ಪಣೆಯಾಗಿದೆ. ನಾನು ಮೊದಲಿಗೆ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್ ಸಾಂಸ್ಕೃತಿಕ ಕಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು
ತಿಳಿಸ್ತೇನೆ. ಯಾಕೆಂದರೆ ಈ ಭಾಗದಲ್ಲಿ ಅತ್ಯಂತ ಈಗಾಗಲೇ ನಮ್ಮ ಅನೇಕ ಹಿರಿಯರು ಮಾತಾಡುವಾಗ ಹೇಳಿದಂಗೆನೇ ಈ ಭಾಗದಲ್ಲಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಈ ಭಾಗದ ಜನರಿಗೆ ಇವತ್ತು NR ಕಾಲೋನಿ ಅಂತ, ನಮಗೂ ಸಹ ಎಷ್ಟೋ ಜನಕ್ಕೆ ಈ NR ಕಾಲೋನಿ ಅಂದರೆ ಏನು, ಇದರ ಇತಿಹಾಸ ಏನು ಅನ್ನುವಂಥದ್ರ ಬಗ್ಗೆ ಅಷ್ಟಾಗಿ ಹೆಚ್ಚಿಗೆ ಪರಿಚಯ ಇರಲಿಲ್ಲ. ಅದರ ಪರಿಚಯವನ್ನು ಮಾಡಿಸಿ ಮತ್ತು ಈ ಭಾಗದಲ್ಲಿ ಏನಿವತ್ತು ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರವರ ಒಂದು ಕಂಚಿನ ಪುತ್ಥಳಿಯನ್ನ ಸ್ಥಾಪನೆ ಮಾಡಿ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವಂತ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಕಂಠೀರವ ನರಸಿಂಹರಾಜ ಒಡೆಯರ ಸಾಂಸ್ಕೃತಿಕ ಕಲಾ ಸಂಘ ಕೆಲಸ ಮಾಡಿದೆ. ಹಾಗಾಗಿ ನಾನು ಮೊದಲು ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ KS ನಾಗರಾಜರವರು ಪ್ರಸ್ತಾಪ ಮಾಡಿದಂತೆಯೇ ನಮ್ಮ ಶಾಸಕರಲ್ಲಿ ನಾನಾದ್ರೂ ಮನವಿ ಮಾಡ್ತಕ್ಕಂಥದ್ದು, ಮತ್ತೆ ಅದರ ಜೊತೆಯಲ್ಲಿ ಇವತ್ತು ಸಂಸದರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಲ್ಲೂ ಸಹ ನಾನು ಮನವಿಯನ್ನು ಮಾಡಿಕೊಳ್ಳೋದೇನೆಂದ್ರೆ, ಇವತ್ತು ನಮ್ಮ KS ನಾಗರಾಜರವರು ಪ್ರಸ್ತಾಪ ಮಾಡಿದಂಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುವ ಜೊತೆಯಲ್ಲಿ ಅದನ್ನ ಅತ್ಯಂತ ವಿಜೃಂಭಣೆಯಿಂದ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ನಡೆಸಬೇಕು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಶಾಸಕರು ಮತ್ತೆ ಸಂಸದರು ಇಬ್ಬರೂ ಶ್ರಮ ವಹಿಸಬೇಕು ಅನ್ನುವಂತ ಮಾತನ್ನ ಹೇಳಿ, ಈ ಭಾಗದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಅವರು ಒಂದು ಮನವಿಯನ್ನು ಅವರಲ್ಲಿ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಜಯಂತಿಗಳನ್ನ ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸ್ತಾರೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನ ಕೇವಲ ಮೈಸೂರಿನಲ್ಲಿ ಆಚರಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಚರಿಸ್ತಾ ಇಲ್ಲ. ತಾವು ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಅವರ ಜಯಂತಿಯನ್ನ ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸುವುದರ ಜೊತೆಗೆ 10 ಲಕ್ಷ ರೂಪಾಯಿಗಳ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಈ ದೇಶದಲ್ಲಿ ಯಾರು ಅತ್ಯುತ್ತಮವಾದಂತಹ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂತಹ ವ್ಯಕ್ತಿಗೆ ಪ್ರಶಸ್ತಿಯನ್ನ ಕೊಡುವುದರ ಮುಖೇನ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಅದು ಮತ್ತೆ ಮತ್ತೆ ನೆನಪಾಗುವಂತ ಕಾರ್ಯವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಪ್ರಯತ್ನವನ್ನು ಮಾಡಲಿ ಅಂತ ಕೋರ್ತಾ ಈ ಸಮಾರಂಭದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲು ಸಹ ಓಡಾಡಿದಂತಹ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಮತ್ತು ನಿತಿನ್ ಅರಸ್ ಅವರು ಅವರ ಶ್ರಮಕ್ಕೆ ನಾವು ಅತ್ಯಂತ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ಅವರ ಜೊತೆಯಲ್ಲಿ ಹಗಲು ರಾತ್ರಿ ಓಡಾಡಿದಂತ ಎಲ್ಲ ಸ್ನೇಹಿತರಿಗೂ ಸಹ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.